ಪಕ್ಷದಲ್ಲೇ ವಿರೋಧ ಆಗ್ತಿದೆ ನಿಮ್ಮನ್ನ ಈಶಾ ನೋಡ್ರಿ, 1000 ವಿರೋಧ ಮಾಡಲಿರಿ, 1000 ಜನ ವಿರೋಧ ಮಾಡಲಿ, ನನ್ನ ನಂಬಿಕೆ ಈಗ ನಾನು ನೋಡಂಕೆರೆ ಮಠಕ್ಕೆ ಹೋಗ್ತೀನಿ, ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಇಟ್ ಇಸ್ ಮೈ ಬಿಲೀಫ್. ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು. ಈಗ ನನ್ನ ಕ್ಷೇತ್ರದಲ್ಲಿ ನನಗೆ ಓಟ್ ಹಾಕಿದವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಪ್ಪ. 90% ಓಟ್ ಹಾಕ್ತಾರೆ. ನನ್ನ ಕ್ಷೇತ್ರದಲ್ಲಿ 99% ಬ್ರಾಹ್ಮಣರು ನನಗೆ ಓಟ್ ಹಾಕ್ತಾರೆ. ಗೊತ್ತಾ ನಿಮಗೆ? 99% ಬ್ರಾಹ್ಮಣ್ಸ್ ನಮ್ಮ ಕ್ಷೇತ್ರದಲ್ಲಿ ಓಟ್ ಹಂಗಾರೆ ಬ್ರಾಹ್ಮಣರೆಲ್ಲ BJP ಅಂತ ಮಾಡ್ಬೇಕಾಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಹೆಂಗೆ ಗೊತ್ತು? ಯಾರು ಗೊತ್ತಿಲ್ಲ. ಈ ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ. ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋರು. ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಪಾರ್ಟಿ, ಕಾಂಗ್ರೆಸ್ ಧರ್ಮ ಅಂದರೆ ಎಲ್ಲರೂ ಧರ್ಮ. ಪಕ್ಷ ಬೇರೆ, ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಚಾರ. ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕಕ್ಕೆ ನಾವು ಕೊಡೋದು. ಈಗ ಸರ್ಕಾರ, ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ, ಇಲ್ಲಿ ಡೆಪ್ಟಿ CM ನಿಂತಿದ್ದೀನಿ. ಧಾರ್ಮಿಕ ದತ್ತಿ ಇಲಾಖೆನ ಮುಚ್ಚಿಬಿಡಿ, ಮತ್ತೆ ವಕ್ಫ್ ಬೋರ್ಡ್ನ ಮುಚ್ಚಿಬಿಡಿ. ಮತ್ತೆ BJP ಅವ್ರು ಯಾಕೆ ಧಾರ್ಮಿಕ ವಕ್ಫ್ ಬೋರ್ಡ್ನ ಮುಚ್ಚಕ್ಕಾಗಲಿಲ್ಲ? ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚಕ್ಕಾಗಲಿಲ್ಲ? ಅವ್ರ ಕೈಯಲ್ಲಿ ಒಂದು ಸೀಟ್ ಕೊಡದೇ ಇರ್ಬೋದು, ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು, ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು. ಬಟ್ ವೈ ದೇ ಡಿಡ್ ನಾಟ್ ಕ್ಲೋಸ್? ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್. ಈ ದೇಶದಲ್ಲಿ ಎಲ್ಲ ವರ್ಗದವರು, ಈಗ ಅವ್ರು ಬೇರೆ ನೀರು ಕುಡಿತಾರಾ? ನಾನು ಬೇರೆ ನೀರು ಕುಡಿತೀನಾ? ಈ ಭೂಮಿಗೆ ಏನಾದ್ರು ಜಾತಿ ಇದೆಯಾ? ಭೂಮಿಗೆ ಏನಾದ್ರು ಧರ್ಮ ಇದೆಯಾ? ಗಾಳಿಗೆ ಯಾರಿಗೂ ಇಲ್ಲ. ನೋಡ್ರಿ, ಹಿಂದೆ SM ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿಟ್ಟೆ ನಾನು. ಪಾಂಚಜನ್ಯ ಯಾತ್ರೆ ಮಾಡಿದವು. ಸಿದ್ದರಾಮಯ್ಯನ ಕೈಲಿ, ಇವರು ನಮ್ಮ CM ಲಿಂಗಪ್ಪನ ಕೈಲಿ ಶಂಕ ಊಸ್ತೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ರು. ಪಾಂಚಜನ್ಯ ಅಂತ ಅಂದರೆ BJPದು ಅದನ್ನು ಪೇಪರ್, ಇದು RSSದು ಅದೊಂದು ಪತ್ರಿಕೆನ ಮೌತ್ ಪೀಸು ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಹೇಳಿದ್ರು. ಏನು ಹಂಗಂತ ಎಲ್ಲರಿಗೂ ನಾವು ಬರ್ಕೊಟ್ಬಿಟ್ಟಿದ್ದೀವ RSS ಅವ್ರಿಗೆ, ನಿಮಗೆ BJP ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ? ನೋ. ಈಗ ಸಿದ್ದರಾಮಯ್ಯವ್ರ ಹೆಸರು ಯಾರು ಚೇಂಜ್ ಮಾಡೋಕ್ಕಾಗ್ತದ? ಅವ್ರ ಅಪ್ಪ ಅಮ್ಮ ಹೆಸರಿಟ್ಟಿರೋದನ್ನ ಚೇಂಜ್ ಮಾಡೋಕ್ಕಾಗ್ತದ? ನನ್ನ ಹೆಸರನ್ನು ಚೇಂಜ್ ಮಾಡೋಕ್ಕಾಗ್ತದ? ನಮ್ಮ ರಾಹುಲ್ ಗಾಂಧಿ, ಅವ್ರ ಲೀಡರ್, ಯು ನೋ, ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಶಿವ ಭಕ್ತ. Rahul Gandhi took Diksha in Karnataka, in Muruga Matha. It is his belief. He has gone to Kedarnath. ಅಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಸ್ವಾಮಿಗಳು, ಗೊತ್ತಾ? ಕೇದಾರ್ನಾಥಲ್ಲಿ